ಹಾಯ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳೆಲ್ರಿಗೂ. ಭಗೀರಥ ಸಿನಿಮಾ ಕಂಪ್ಲೀಟ್ ಆಗಿ ನಾವು ಇವತ್ತಿನ ಕೂತಿರೋದು ಫಸ್ಟ್ಲಿ ನಮ್ಮ ಎಲ್ಲ ಟೀಮ್ಗೂ ತುಂಬ ಖುಷಿ ವಿಚಾರ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ನನ್ನ ರಾಧಾ ಅನ್ನೋ ಒಂದು ಮುಖ್ಯ ಪಾತ್ರನ ನಾನು ಮಾಡ್ತಾ ಇದ್ದೀನಿ. ಸೊ ನೀವೇನು ಎಸ್ ಮಾಡಿದ್ದೀನಿ ಮಾಡಿದ್ದೀನಿ. ಆ್ಯಂಡ್ ನೀವು ರಾಧಾ ಅಂತ ಕೇಳಿದ ತಕ್ಷಣ ಒಂದು ಥಾಟ್ ಬರುತ್ತೆ, ರಾಧಾ. ಇಟ್ಸ್ ಕಂಪ್ಲೀಟ್ಲಿ ಆಪೋಸಿಟ್. ನನ್ನ ಹೆಸರಿಗೂ ನನ್ನ ಕ್ಯಾರೆಕ್ಟರ್ಗೂ ತುಂಬ ಡಿಫ್ರೆನ್ಸ್ ಇದೆ. ತುಂಬ ಬೋಲ್ಡ್ ಕ್ಯಾರೆಕ್ಟರ್ ಹುಡುಗಿ ರಾಧಾ. ಸೊ ಅವಳಿಗೆ ಏನಾದರೂ ಬೇಕಂದ್ರೆ ಅವಳು ಯಾವ ಲೆವೆಲ್ವರೆಗೂ ಹೋಗ್ತಾಳೆ ಅನ್ನೋದು ಒಂದು ಕಾನ್ಸೆಪ್ಟು. ಹೋಗಿ ಏನೆಲ್ಲ ಆಗುತ್ತೆ ಎಸ್ಪೆಷಲಿ ಗರ್ಲ್ಸ್ಗೆ. ಸೊ ಅವರು ಏನಾದರೂ ಡಿಸಿಷನ್ ತಗೊಳ್ಳುವಾಗ ತುಂಬ ಫಾಸ್ಟಾಗಿ ಏನಾದರೂ ಮಾಡಬೇಕು ಅಂತ ಮಾಡ್ತಾರೆ. ಅದಾದಮೇಲೆ ಅವರು ಯಾವ ಸ್ಟೇಜ್ಗೆ ಹೋಗಿ ನಿಲ್ತಾರೆ ಅನ್ನೋದು ನನ್ನ ಒಂದು ಪಾತ್ರ. ಓಕೆ, ಥ್ಯಾಂಕ್ ಯು. ನಾನು ಸೀರಿಯಲ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಮುಂಚೆ ಸಿರಿ ಕನ್ನಡ ಅಮೃತಗಳಿಗೆ ಅಂತ ಲೀಡ್ ಮಾಡ್ತಾ ಇದ್ದೆ. ಇವಾಗ ಸ್ಟಾರ್ ಸುವರ್ಣದಲ್ಲಿ ಜಾನಕಿ ಸಂಸಾರ ಸೀರಿಯಲ್ ಮಾಡ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಮ್ಯಾಮ್. ರೂಪಶ್ರೀ ಅವರೇ, ಹಬ್ಬದ ಶುಭಾಶಯಗಳು. ಭಗೀರಥ ಮೂವಿ ಬಗ್ಗೆ ಮಾತಾಡಬೇಕು ಅಂದರೆ ಇಟ್ ಈಸ್ ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಮೂವಿ. ಎಲ್ಲ ಫ್ಯಾಮಿಲಿಯವರು ಕುತ್ಕೊಂಡು ನೋಡುವಂಥ ಮೂವಿ. ನಮ್ಮ ಮೂವಿ ಬಗ್ಗೆ ನಾವೇ ಹೆಚ್ಚಿಗೆ ಹೊಗಳೋದಕ್ಕಿಂತ ನೀವು ಮೂವಿನ ನೋಡಿ ನಮಗೆ ರಿವ್ಯೂಸ್ನ ಕೊಡಬೇಕು, ಹೇಳಬೇಕು. ಎಸ್ಪೆಷಲಿ ಸಾಂಗ್ ಅಂತೂ ತುಂಬ ಚೆನ್ನಾಗಿ ಮೂಡಿಬಂದಿದೆ. ನಾವು ಚೇತನ್ ಸರ್ ಆಗಲಿ, ಜನಾರ್ದನ್ ಸರ್ ಆಗಲಿ, JP ಸರ್ ಆಗಲಿ ಭಗೀರಥ ಮೂವಿಗೋಸ್ಕರ ಸಾಕಷ್ಟು ಶ್ರಮ ಪಡ್ತಾ ಇದ್ದಾರೆ. ಸೊ ಆ ಶ್ರಮಕ್ಕೆ ಪ್ರತಿಫಲ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಸೊ ಮೂವಿ ತುಂಬ ಚೆನ್ನಾಗಿ ಮೂಡಿಬಂದಿದೆ. ನೀವೆಲ್ಲರೂ ಚಿತ್ರಮಂದಿರಗಳಿಗೆ ಹೋಗಿ ನೋಡಬೇಕು ಅನ್ನೋದೇ ನಮ್ಮೆಲ್ಲರ ಕೋರಿಕೆ. ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ನನ್ನ ಪಾತ್ರ ರುಕ್ಮಿಣಿ ಪಾತ್ರ. ಸೊ ಇದೊಂಥರ ಸಾಫ್ಟ್ ಆ್ಯಂಡ್ ಸ್ಯಾಕ್ರಿಫೈಸ್ ಕ್ಯಾರೆಕ್ಟರ್. ತುಂಬ ಚೆನ್ನಾಗಿ ಮೂಡಿಬಂದಿದೆ. ನನ್ನ ಪಾತ್ರನ ಜನಾರ್ದನ್ ಸರ್ ತುಂಬ ಚಾಯ್ಸ್ ಮಾಡಿ ಕೊಟ್ಟಿದ್ದಾರೆ, ಇದನ್ನು ನೀನೇ ಮಾಡಬೇಕು ಅಂತ. ಸೊ ಎಸ್ಪೆಷಲಿ ಅವ್ರಿಗೆ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ. ಮತ್ತು ಚೇತನ್ ಸರ್ ಅವರು ಕೂಡ ಪ್ರತಿಯೊಂದು ಸೀನ್ ಆಗಬೇಕಾದ್ರೂ ಇಲ್ಲ ಚೆನ್ನಾಗಿ ಬರ್ತಿದೆ, ಚೆನ್ನಾಗಿ ಮಾಡಿ ಅಂತ ಪ್ರತಿ ಸಲ ಬಂದು ಕೇಳೋದಾಗಲಿ ಮತ್ತು ನಮ್ಮನ್ನು ಟ್ರೀಟ್ ಮಾಡೋದಾಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಅವ್ರ ಬ್ಯಾನರಲ್ಲಿ ಮಾಡೋಕ್ಕೆ ನಮಗೆ ತುಂಬ ಖುಷಿ ಇತ್ತು. ಸೊ ತುಂಬ ಚೆನ್ನಾಗಿ ಆರ್ಟಿಸ್ಟ್ನೆಲ್ಲ ನೋಡ್ಕೊಂಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತು JP ಸರ್ ಬಗ್ಗೆ ಹೇಳಬೇಕು ಅಂದರೆ ಅವರು ಕೂಡ ಅಷ್ಟೇ, ಏನೇ ಇದ್ರೂ ಹೇಳಿ, ಏನೇ ಇದ್ರೂ ಲೈಕ್ ಬ್ಯಾನರ್ ಬಗ್ಗೆ ಹೇಳಿ, ಲೈಕ್ ಏನೇ ಇದ್ರೂ ತೊಂದರೆ ಇದ್ದರೆ ನಿಮಗೆ ಹೇಳ್ಕೊಳ್ಳಿ ಅದನ್ನು ಎಲ್ಲರ ಮುಂದೆನೋ ಅಂತ ಅವರು ಅಷ್ಟೇ ಅಷ್ಟು ಸಪೋರ್ಟಿವ್ ಆಗಿರ್ತಾ ಇದ್ರು. ಸೊ ನಮಗೆ ತುಂಬ ಖುಷಿ ಇದೆ ಈ ಪ್ರೊಡಕ್ಷನಲ್ಲಿ ಮಾಡಿದ್ದಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್. ಅಂತ ಡ್ಯಾನ್ಸ್ ಮಾಸ್ಟ್ರು ಸುಮಾರು ಒಂದು 20 ವರ್ಷಗಳಿಂದ ಡ್ಯಾನ್ಸರ್ ಆಗಿ, ಅಸಿಸ್ಟೆಂಟ್ ಆಗಿ, ಒಂದು 5 ಇಯರ್ಸ್ ಬ್ಯಾಕಿಂದ ಡ್ಯಾನ್ಸ್ ಮಾಸ್ಟರ್ ಆಗಿದ್ದೀನಿ. ಸುಮಾರು ಒಂದು 100 ಸಿನಿಮಾಗಳು ಮಾಡಿದ್ದೀನಿ ಸರ್. ಒಂದು ಹಿಟ್ಟು ವೆಯ್ಟಿಂಗ್. ಡೈರೆಕ್ಟರ್ ಸರ್ ಹೇಳಿದ್ರು ಒಂದು ಹಿಟ್ಟು ಬೇಕಂತ, ಅದಕ್ಕೋಸ್ಕರ ಕಾಯ್ತಾ ಇದ್ದೀವಿ, ಹಂಬಲಿಸ್ತಾ ಇದ್ದೀವಿ. ಚಾನ್ಸ್ ಬರುತ್ತೆ ಅಂತಲೇ ಕಾಯ್ಕೊಂಡಿದ್ದೀವಿ ಇಂದವರೆಗೂ. ಬಟ್ ಈ ಸಾಂಗಲ್ಲಿ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ಯಾವ ಥರ ಅಂದರೆ ಕಲರ್ ಕಾಂಬಿನೇಷನ್ ಆಗ್ಬೋದು, ಇವರು 3 ಜನರ ಕಾಂಬಿನೇಷನ್ನು ನೀವು ಸ್ಕ್ರೀನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ನಾವೆಲ್ಲ ಹೇಳ್ತಾ ಇದ್ವಿ ಚೆನ್ನಾಗಿ ಬಂದಿದೆ. ಬಟ್ ನಿಮ್ಮ ಇದು ನನಗೆ ಖಂಡಿತ ಬೇಕು, ನಿಮ್ಮ ರಿವ್ಯೂ ಬೇಕು. ಅದಕ್ಕೋಸ್ಕರ ತುಂಬ ವೆಯ್ಟ್ ಮಾಡ್ತಾ ಇದ್ದೀವಿ. ಬಟ್ ಇದರಲ್ಲಿ ಇನ್ನೂ ಒಂದು ಏನು ಸ್ಪೆಷಲ್ ಪ್ರೈಸ್ ಅಂದರೆ, ನಾನು ಇವ್ರ ಜಮಾನಾ ಸಿನಿಮಾದಲ್ಲಿ ನಾನು ಡ್ಯಾನ್ಸರ್, ಇವತ್ತು ಡ್ಯಾನ್ಸ್ ಮಾಸ್ಟರ್ ಆಗಿದ್ದೀನಿ. ಅವ್ರ ಸಿನಿಮಾ ಸೇಮ್ ಅವರೇ ಹೀರೋ, ಬಟ್ ನಾನು ಇವತ್ತು ಡ್ಯಾನ್ಸ್ ಮಾಸ್ಟರ್. ಸೊ ಅದು ಫಸ್ಟ್. ಅದಕ್ಕಿಂತ ಇನ್ನೂ ಸರ್ಪ್ರೈಸ್ ಅಂದರೆ ನಾನು ಇಲ್ಲಿ ಕೂತ್ಕೊಳ್ಳೋದಕ್ಕೆ ಚಾನ್ಸ್ ನಮ್ಮ ಮಹೇಶ್ ಸರ್. ಮಾಸ್ಟರ್ ಇವ್ರು ಕೊಡಿ, ತೊಂದರೆ ಏನಿಲ್ಲ, ನೀವು ಏನು ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಬೇಡ. ಇವ್ರ ಜೊತೆ ನಾನು 1-2 ಸಿನಿಮಾ ಮಾಡಿದ್ದೀನಿ ಸರ್. ಭಾಳ ಖುಷಿ ಆಗುತ್ತೆ ಇವ್ರ ಜೊತೆ ಕೂಡ. ಬಟ್ ಆ ಕಾನ್ಫಿಡೆಂಟ್ ಅದು ಆಗುತ್ತೆ ಸರ್. ಖಂಡಿತ ಆಗುತ್ತೆ, ಅದು ಕೂಡ ಆಗುತ್ತೆ. ಆಮೇಲೆ JP ಸರ್ ಬಗ್ಗೆ ಹೇಳ್ಬೇಕಂದ್ರೆ, ಅವರು ಪಾದಯಾತ್ರೆ ತುಂಬ ಬ್ಯುಸಿ ಸರ್. ಅವರು ಆ್ಯಕ್ಚುಲಿ ಬ್ಯುಸಿ ಇದ್ದರೂ ಕೂಡ ಅವ್ರನ್ನ ಕರ್ಕೊಂಡು ಪ್ಲೇಸಲ್ಲಿ ಕೊಡಿಸೋದೇ ಕಷ್ಟ ಆ್ಯಕ್ಚುಲಿ. ಇಷ್ಟು ಫ್ರೀಯಾಗಿ ಕೂತಿದ್ರೆ ನನಗೆ ಒಂದು ಇದಾಗ್ತಾ ಇದೆ. ಬ್ಯುಸಿ ಮಾಸ್ಟರ್ ಬ್ಯುಸಿ ಅಂದರೆ ಸರ್ ಅವರು ಹೇಳ್ತಾರಲ್ಲ ಸಮಾಜ ತುಂಬ ಅದ್ರ ಬಗ್ಗೆ ಇದ್ರ ಬಗ್ಗೆ ತುಂಬ ಬ್ಯುಸಿಯಾಗಿರ್ತಾರೆ. ಅವ್ರನ್ನ ಕರ್ಕೊಂಡು ರಿಹರ್ಸಲ್ ಮಾಡಿಸಿ, ಆಮೇಲೆ ಇವರಿಬ್ಬರನ್ನ ಕಾಂಬಿನೇಷನ್ ಕೊಡಿಸಿ, ತುಂಬ ರಿಸಿಪ್ಟ್ ತೊಗೊಂಡು ಕಾಸ್ಟ್ಯೂಮ್ಸ್ ಎಲ್ಲ ಪ್ಲ್ಯಾನ್ ಮಾಡಿ. ಬಟ್ ಬ್ಯಾಂಕಾಕಲ್ಲಿ ಮಾಡೋ ಚಾನ್ಸಸ್ಸು ಇತ್ತು. ಎಲ್ಲೋ ಒಂದು ಸಣ್ಣ ಪುಟ್ಟ ವಿಚಾರದಲ್ಲಿ ಒಂಚೂರು ಮಿಸ್ ಆಯಿತು. ಸೊ ಬ್ಯಾಂಕಾಗಿ ಪ್ಲ್ಯಾನ್ ಮಾಡೋದಿತ್ತು. ಬಟ್ ಇಬ್ಬರನ್ನು ಹೀರೋಯಿನ್ ಇಟ್ಕೊಂಡು, ಒಬ್ಬ ಹೀರೋಯಿನ್ ಇಟ್ಕೊಂಡು ಒಂದು ಪ್ಲ್ಯಾನಲ್ಲಿ ಯಾವ ಥರ ಮಾಡಬೇಕಂದ್ರೆ ಸೆಟ್ ಪ್ಲ್ಯಾನು ಏನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ, ರೋಡ್ ವರ್ಕೌಟ್ ಆಗಲ್ಲ, ಬೇಡ, ಒಂದು ಸೆಟ್ ಪ್ಲ್ಯಾನ್. ಸಾಂಗ್ ಕೇಳಿದ ತಕ್ಷಣ ಫೋಕ್ ಇತ್ತು ಫೀಲ್. ಅದಕ್ಕೆ ಯಾವುದೋ ಒಂದು ಕಾಸ್ಟ್ಯೂಮ್ಸ್ ಆಗ್ಬೋದು, ಒಂದು ಕಾಸ್ಟ್ಯೂಮ್ ಕಾಂಬಿನೇಷನ್, ಕಲರ್ಸ್ ಆಗ್ಬೋದು, ಎಲ್ಲ ಥರ ಪ್ಲ್ಯಾನ್ ಮಾಡಿ, ಬ್ಯಾಕ್ ಡ್ರಾಪ್ ಏನು ಬೇಕಂತ ನೋಡಿ ಯೋಚನೆ ಮಾಡಿ, ಡ್ಯಾನ್ಸರ್ಸ್ ಕೂಡ ಇನ್ಕ್ಲೂಡ್ ಮಾಡಿ ತುಂಬ ರಿಚ್ ಆಗಿ ಮಾಡಿದ್ದೀನಿ ಸರ್. ಬಟ್ ಅದೇ ನನಗೆ ನೀವೆಲ್ಲ ನೋಡಿ ಒಂದು ಆಶೀರ್ವಾದ ಮಾಡಿ ನಮ್ಮ ಭಗೀರಥ ಸಿನಿಮಾಗೆ ಅಂದೇ ಒಂದು ಗೆಲ್ಸ್ಕೊಳ್ಬೇಕಂತ ಹೇಳ್ತಾ ಇದ್ದೀನಿ.
ಥ್ಯಾಂಕ್ ಯು ಸೋ ಮಚ್. ಸರ್ ಒಂದೇ ಸಾಂಗ್ ಸರ್ ಇದರಲ್ಲಿ, ಇದೊಂದು ಪ್ರಮೋಷನ್, ಇದೊಂದು ಸಾಂಗ್ ಮಾಡ್ತಾ ಇದ್ದೀನಿ. ಇನ್ನೂ ಒಂದು ಟೈಟಲ್ ಟ್ರ್ಯಾಕ್ ಮಾಡಬೇಕಂತ ಒಂದು ಚಾನ್ಸಸ್ ನಡೀತಾ ಇದೆ ಸರ್. ಡೈರೆಕ್ಟರ್ ಸರ್ ಮಾತಾಡ್ತಾ ಇರೋದು ಒಂದು ಟೈಟಲ್ ಟ್ರ್ಯಾಕ್ ಭಗೀರಥದೇ ಒಂದು ಟೈಟಲ್ ಟ್ರ್ಯಾಕ್ ಒಂದು ಬರ್ತಾ ಇದೆ. ಸೊ ಅದೊಂದು ಪವರ್ಫುಲ್ ಮಾಡುವಂಥ ಚಾನ್ಸಸ್ ಆಲ್ಮೋಸ್ಟ್ ಇದೆ. ಸೊ ಅದು ಪ್ಲಾನ್ ಇದೆ ಸರ್. ಅವರ ಸಂಬಂಧ ಏರ್ಪೋರ್ಟಿಂದ ಗಾಡಿ ಕಳಿಸಿ ಮತ್ತೆ ವಾಪಸ್ ಏರ್ಪೋರ್ಟ್ವರೆಗೂ ನಮ್ಗೆ ಅವ್ರ ಗಾಡಿ ನಮ್ಗೆ ಬಿಡೋಕ್ಕೆ ಬರುತ್ತೆ, ಅಷ್ಟೊಂದು ಸಂಬಂಧ ನಮ್ದಿರೋದು. ಸೊ ಲಾಸ್ಟ್ ಟೈಮ್ 3 months ಬ್ಯಾಕ್ ಬಂದಾಗ ಈ ಸಾಂಗನ್ನು ಕೇಳಿಸಿದ್ರು ನನಗೆ, ಏನು ನೋಡಿ ಸಾಂಗ್ ಅಂತ. ನಾನೇನು ಹೇಳಿದೆ, ಇದನ್ನು ಸ್ವಲ್ಪ ಭೋಜ್ಪುರಿ ಸ್ಟೈಲಲ್ಲಿ ಮಾಡಿ ಅಂತ ಹೇಳಿದೆ. ಭೋಜ್ಪುರಿ ನಿಮಗೆ ಗೊತ್ತಿರಬೇಕು, ಸುಮಾರು ಸಾಂಗ್ಸ್ಗಳು ಫೋಕ್ ಅವೆಲ್ಲ ಮಾಡಿರ್ತಾರೆ ಸರ್, ಚೆನ್ನಾಗಿರುತ್ತೆ. ಸರಿ ಆಯಿತು ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನು ಇದು ಮಾಡ್ಬೇಕಾದ್ರೆ ಹೀರೋಯಿನ್ಗಳು ಯಾರು ಹಾಕೋಬೇಕು ಅಂತ ಅಂದ್ಬಿಟ್ಟು ಇಲ್ಲಿಯವ್ರನ್ನೇ ಹಾಕೊಳ್ಳಿ, ನಾನು ಸುಮ್ಮನೆ ಭೋಜ್ಪುರಿ ಅಂತ ಹೇಳಿದ್ದೆ, ಅದನ್ನು ಸ್ವಲ್ಪ ಬೇರೆ ಥರ ಕಾಣಲಿ. ಬಟ್ ಸಾಂಗ್ ಇಸ್ ಎಕ್ಸ್ಟ್ರಾರ್ನರಿ ಸಾಂಗು. ನಮ್ಮ ನಿರ್ದೇಶಕರು ಒಳ್ಳೆ ಸಾಂಗ್ ಮಾಡಿಸಿದ್ದಾರೆ, ನಮ್ಮ ಪ್ರೊಡ್ಯೂಸರ್ ಚೇತನ್ ಎಲ್ಲ ಸೇರಿ ಒಳ್ಳೆ ಸಾಂಗ್ ಮಾಡಿಸಿರೋದಕ್ಕೆ ಹುಡುಕಿ ಅಂತೇಳಿ ಕೊನೆಗೆ ಇದನ್ನು ಮಾಡಿ ಒಳ್ಳೆ ಸ್ಟೈಲಲ್ಲಿ ಶೂಟ್ ಮಾಡಿದ್ದಾರೆ. ಸೊ ಈ ಪಿಕ್ಚರ್ ಒಳ್ಳೇದಾಗಲಿ. ಇನ್ನೊಂದು ವಿಚಾರ, ಅವರ ಸಂಬಂಧ ಇಷ್ಟು ವರ್ಷ ಇತ್ತು, ಅದಕ್ಕೆ ಈ ಸತಿ ನೆಕ್ಸ್ಟ್ ಪಿಕ್ಚರು ಐ ಆಮ್ ಡೈರೆಕ್ಟಿಂಗ್ ಆ್ಯಂಡ್ ಫೋಟೋಗ್ರಫಿ ಇವರೇ ಹೀರೋ. ನೆಕ್ಸ್ಟು ಈಗ ಸ್ಟಾರ್ಟ್ ಇನ್ನೊಂದು 15-20 ಡೇಸಲ್ಲಿ ಅದು ಫ್ಲೋರಿಗೆ ಹೋಗ್ತದೆ. ನಿಮ್ಮೆಲ್ಲ ಆಶೀರ್ವಾದ ನಮ್ಮೆಲ್ಲೂ ಇರಲಿ. ಫಸ್ಟ್ ಟೈಮ್ ನಾವು ಡೈರೆಕ್ಷನ್ಗೆ ಹಿಡಿತಾ ಇದ್ದೀವಿ. ನಿಮ್ಮ ಆಶೀರ್ವಾದ, ನಿಮ್ಮನ್ನೆಲ್ಲ ಮೀಟ್ ಮಾಡೋದೇ ಒಂದು ಖುಷಿ ನಮಗೆ ಬೆಂಗಳೂರಿಗೆ ಬಂದು. ಯಾವುದು ಇದು ಎಷ್ಟು ದಿನ ಇರೋದು? 45 ಡೇಸ್ ಮಾಡಿದ್ದಾರೆ. ನೆಕ್ಸ್ಟ್ ಪಿಕ್ಚರ್ ಐ ಆಮ್ ಡೈರೆಕ್ಟಿಂಗ್, ಈಸ್ ದ ಹೀರೋ. ನಮಸ್ಕಾರ. ಶಶಿಧರ್ ಅಂತ ಒಂದು 20 ಪಿಕ್ಚರ್ ಮಾಡಿದ್ವಿ, ಚಿಕ್ಕ ಕ್ಯಾರೆಕ್ಟರ್ಗಳು. ಬಟ್ ನಮ್ಮ ಜನಾರ್ದನ್ 20 ವರ್ಷದಿಂದ ಪರಿಚಯ, ಕ್ಲಾಸ್ಮೇಟು, ಬಾಯ್ ಫ್ರೆಂಡಿಂದ ಪರಿಚಯ. ಕರೆದ್ರು, ಹೌದು ಸರ್, ಬಾಯ್ ಫ್ರೆಂಡ್ 20 ವರ್ಷದಿಂದ ಪರಿಚಯ. ಒಂದೇ ಒಂದು ಗೆಲುವು ಬೇಕು ಅಂತ ಜನರನ್ನು ಒದ್ದಾಡ್ತಾ ಇದ್ದೀನಿ, ಅದನ್ನು ಕೇಳ್ಕೊತಾ ಇದ್ದೀನಿ, ಗೆಲುವು ಕೊಡಪ್ಪ ಅಂತ ದೇವ್ರನ್ನ. ಒಳ್ಳೇದಾಗಲಿ ಅಂತ ಹೇಳ್ತೀನಿ.